ಒಂದೂರಲ್ಲಿ ಒಬ್ಬ ಗುರುಗಳಿರ್ತಾರೆ. ಅವರು ಪ್ರತಿದಿನ ಒಂದು ಬನ್ನಿ ಮರದ ಕೆಳಗಡೆ ಆ ಊರಿನ ಮಕ್ಕಳಿಗೆಲ್ಲ ಈ ಪೌರಾಣಿಕ ಕಥೆಗಳ ಬಗ್ಗೆ ಪಾಠ ಕಲಿಸ್ಕೊಡ್ತಾ ಇರ್ತಾರೆ. ಹೀಗೆ ನಡೀತಾ ಇರುವಾಗ ರಾಮಾಯಣದ ಕಥೆಗಳನ್ನು ಹೇಳ್ಕೊಡ್ತಿರ್ತಾರೆ. ಆಗ ಒಬ್ಬ ವಿದ್ಯಾರ್ಥಿ ಕೇಳ್ತಾನೆ, ಗುರುಗಳೇ, ಈ ರಾಮಾಯಣ ನಮ್ಮ ದಿನನಿತ್ಯ ಜೀವನಕ್ಕೆ ಹೇಗೆ ಸಂಬಂಧಿಸಿದೆ ಅಂತ. ಈ ಪ್ರಶ್ನೆಗೆ ಗುರುಗಳು ಹೀಗೆ ಉತ್ತರಿಸ್ತಾರೆ. ರಾಮಾಯಣ ಅನ್ನೋದು ಬರೀ ಪುಸ್ತಕವಲ್ಲ, ನಮ್ಮ ಜೀವನಕ್ಕೆ ಮಾರ್ಗದರ್ಶಕವಾಗಿದೆ ಅಂತ. ಹೇಗಪ್ಪ ಅಂತಂದರೆ, ಉದಾಹರಣೆಗೆ ಈಗ ರಾಮನ ಜೀವನದಲ್ಲಿ ಹೇಗೆ ಸವಾಲುಗಳಿತ್ತೋ ಅದೇ ರೀತಿ ಈಗ ನಮ್ಮ ಜೀವನದಲ್ಲೂ ಎಷ್ಟೊಂದು ಸವಾಲುಗಳು ಬರ್ತಿರುತ್ತೆ. ಆದರೆ ಈಗ ರಾಮನ್ನೇ ನೆನೆಸ್ಕೊಂಡ್ರು, ರಾವಣನಂಥ ದುಷ್ಟ ಎಷ್ಟೇ ತೊಂದರೆ ಕೊಟ್ಟರು, ಹೇಗೆ ಸೀತೆಯನ್ನು ಅಪಹರಿಸಿಕೊಂಡು ಹೋದರೂ ಎಷ್ಟೊಂದು ಕಷ್ಟ ಇರ್ತಿತ್ತು. ಆದರೆ ಅಂಥ ಕಷ್ಟದ ಸಿಚುವೇಶನ್ ಅಥವಾ ಸಂದರ್ಭದಲ್ಲೂ ಸಹ ರಾಮ ತನ್ನ ಧರ್ಮ ಮತ್ತು ಮೌಲ್ಯಗಳನ್ನು ಬಿಟ್ಕೊಡ್ಲಿಲ್ಲ. ಇನ್ನು ಹನುಮಂತನ ವಿಚಾರಕ್ಕೆ ತಗೊಂಡ್ರೆ, ಈಗ ಹನುಮಂತನಂತೆ ಈ ಸತ್ಯ, ನಿಷ್ಠೆ, ತ್ಯಾಗ ಮತ್ತು ಈ ಕರುಣೆ ಅಥವಾ ಸೇವಾಭಾವನೆಯನ್ನೆಲ್ಲ ತಗೊಂಡ್ರೆ ನಮಗೆ ಅದು ಸ್ಫೂರ್ತಿಯಾಗಿರುತ್ತದೆ. ಯಾಕಂದರೆ ನಮ್ಮ ಜೀವನದಲ್ಲೂ ನಾವು ಎಷ್ಟೇ ಧೈರ್ಯವಂತವಾಗಿದ್ದರೂ ಕೆಲವೊಂದು ಸತಿ ನಾವು ಕರುಣೆ ತೋರಿಸ್ಬೇಕಾಗತ್ತೆ. ಇನ್ನು ಕೆಲವು ಸತಿ ಬೇರೆಯವರನ್ನು ಕ್ಷಮಿಸಬೇಕಾದಂತಹ ಅವಕಾಶಗಳು ಅಥವಾ ಸಂದರ್ಭಗಳು ಸಹ ಬರುತ್ತೆ. ಸೊ ಈ ರೀತಿ ಬರುವಂತಹ ಸಂದರ್ಭಗಳನ್ನು ಹೇಗೆ ಎದುರಿಸೋದು ಅನ್ನೋದಕ್ಕೆ ಈ ರಾಮಾಯಣದಲ್ಲಿ ಬರುವಂತಹ ಪಾತ್ರಗಳೆಲ್ಲ ನಮಗೆ ಒಂದೊಂದು ರೀತಿಯ ಪಾಠಗಳನ್ನು ತಿಳಿಸ್ಕೊಡ್ತಾರೆ. ಇನ್ನು ರಾವಣನ ವಿಚಾರಕ್ಕೆ ಬಂದರೆ, ಆತ ಎಷ್ಟೇ ಜ್ಞಾನಿಯಾಗಿದ್ದರೂ ಅವನ ದುರಾಸೆ ಮತ್ತು ಅಹಂಕಾರ ಅವನನ್ನು ನಾಶ ಮಾಡುತ್ತೆ. ಹೀಗೆ ನಮ್ಮ ಜೀವನದಲ್ಲೂ ನಾವು ಹೇಗೆ ಅಹಂಕಾರವನ್ನು ಕಡಿಮೆ ಮಾಡ್ಕೊಳ್ಳೋದು, ಅದ್ರ ಜೊತೆಗೆ ಈ ದುರಾಸೆ ಮತ್ತು ಕೋಪನ ಎಷ್ಟು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಮುಖ್ಯ ಅಂತಲೂ ಈ ಒಂದೊಂದು ಪಾತ್ರಗಳೇನಿದೆ ನಮಗೆ ಆ ವಿಚಾರಗಳನ್ನು ಕಲಿಸ್ಕೊಡುತ್ತೆ. ಹೀಗೆ ನಮ್ಮ ಜೀವನದಲ್ಲೂ ನಾವು ಪ್ರತಿನಿತ್ಯ ಎಷ್ಟೊಂದು ರೀತಿಯ ಸಿಚುವೇಶನ್ಸ್ನ ಫೇಸ್ ಮಾಡ್ತಾ ಇರ್ತೀವಲ್ವ. ಸೊ ಹೀಗೆ ನಮಗೆ ಅಂತಹ ಸವಾಲುಗಳೇ ಬಂದರೂ ಸಹ ನಮ್ಮ ಮೌಲ್ಯ ಮತ್ತು ಸಿದ್ಧಾಂತಗಳನ್ನು ಬಿಟ್ಕೊಡ್ಬಾರ್ದು. ನಾವು ದೃಢವಾಗಿ ನಮ್ಮ ಪ್ರಿನ್ಸಿಪಲ್ಸ್ ಅಥವಾ ವ್ಯಾಲ್ಯೂಸ್ ಅಂತ ಏನಿರುತ್ತೆ ಅದನ್ನ ಪಾಲಿಸಬೇಕಾಗತ್ತೆ. ಇದನ್ನೆಲ್ಲ ಕೇಳಿಸ್ಕೊಂಡ್ಮೇಲೆ ವಿದ್ಯಾರ್ಥಿಗಳು ನಿಶ್ಶಬ್ದರಾಗಿ ಈ ಪಾತ್ರಗಳ ಮತ್ತು ಅವರ ಸಂದರ್ಭಗಳ ಬಗ್ಗೆ ಆಲೋಚನೆ ಮಾಡ್ತಾ ಹಾಗೇ ಮೌನವಾಗಿರ್ತಾರೆ. ಈಗ ಗುರುಗಳು ಈ ಥರ ಹೇಳಿ ಒಟ್ಟಾರೆ ಹೇಳೋದಾದರೆ ಹೀಗೆ ಅಂತ ಸಾರಾಂಶವನ್ನು ಕೊಡ್ತಾರೆ. ಈ ಹೇಗಪ್ಪ ಅಂತಂದರೆ, ಈ ರಾಮಾಯಣದಲ್ಲಿರುವ ಪಾತ್ರಗಳಂತೆ ನಮ್ಮ ಜೀವನದಲ್ಲೂ ಸಹ ಈ ರಾಮಾಯಣದಿಂದ ಕಲಿತಂಥ ಪಾಠವನ್ನು ಅನುಸರಿಸೋದಕ್ಕೆ ಪ್ರತಿಯೊಂದು ದಿನ ಕೂಡ ಒಂದೊಂದು ಅವಕಾಶ ಆಗಿರುತ್ತೆ. ಸೊ ಇದನ್ನು ನಾವು ಹೇಗೆ ಅರ್ಥ ಮಾಡ್ಕೊಳ್ಳೋದಾದರೆ, ಈಗ ರಾಮನಂತೆ ನಾವು ಸತ್ಯವಂತನಾಗಿರೋದಕ್ಕೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಡಬೇಕು. ಅದೇ ರೀತಿ ಲಕ್ಷ್ಮಣನಂತೆ ಕುಟುಂಬವನ್ನು ಗೌರವಿಸುವುದಿರ್ಬೋದು, ಹನುಮಂತನಂತೆ ಇತರರಿಗೆ ಸೇವಾ ಸಲ್ಲಿಸೋದು ಅಥವಾ ಸೇವೆ ಮಾಡುವುದು ಅನ್ನೋದೇನಿರುತ್ತೆ. ಸೊ ಈ ರೀತಿಯ ಚಿಕ್ಕ ಚಿಕ್ಕ ಒಂದು ನಡವಳಿಕೆಗಳಿಂದ ನಾವು ನಮ್ಮ ಜೀವನವನ್ನು ಧರ್ಮದ ಮಾರ್ಗದಲ್ಲಿ ನಡೆಸಲಿಕ್ಕೆ ಈ ರಾಮಾಯಣದ ಪಾತ್ರಗಳು, ಅವರ ಕತೆ, ಅವರ ಜೀವನ, ಅವರ ತಪ್ಪು ಒಪ್ಪುಗಳೆಲ್ಲ ನಮಗೆ ನೆರವಾಗುತ್ತೆ. ಸೊ ಅವರ ಕಥೆಯನ್ನು ಕೇಳ್ತಾ ಆ ಸಂದರ್ಭಗಳನ್ನು ರಿಲೇಟ್ ಮಾಡ್ತಾ ನಾವು ನಮ್ಮ ಜೀವನವನ್ನು ಹೇಗೆ ಧರ್ಮದ ಮಾರ್ಗದಲ್ಲಿ ನಡೆಸೋದು ಅನ್ನೋದನ್ನ ನಾವು ಆಲೋಚನೆ ಮಾಡಬೇಕಾಗುತ್ತೆ. ಪಾತ್ರಗಳ ಬಗ್ಗೆ ಆಗಲಿ ಅಥವಾ ಈ ಮೌಲ್ಯಗಳ ಬಗ್ಗೆ ಆಗಲಿ ನಿಮ್ಗೇನು ಅನಿಸುತ್ತೆ, ನೀವು ತಿಳಿಸಿ. ಸೊ ನೀವೇನಾದರೂ ಆಲ್ರೆಡಿ ಏನಾದರೂ ಪಾಲಿಸ್ತಾ ಇದ್ದರೆ ಅಥವಾ ಯಾವ ಒಂದು ಮೌಲ್ಯಗಳನ್ನು ಚಾಚು ತಪ್ಪದೆ ಡೈಲಿ ನೀವು ಪಾಲಿಸೋಕ್ಕಾಗ್ತಾ ಇದೆ, ಕಾಮೆಂಟ್ ಮಾಡಿ.